ವೆಲ್ಕಮ್ ಬ್ಯಾಕ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಒಂದು ಬೆಟ್ಟದ ಮೇಲೆ ಟ್ರೆಕ್ಕಿಂಗ್ ಮಾಡ್ತಾ, ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಒಂದು ಸರಿ ವಿಸಿಟ್ ಮಾಡ್ಕೊಂಬರೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ರೈಡ್. ಮಧ್ಯ ಕಾಡು ರೋಡು, ಅದು ಸಮ್ಮರ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಎಲ್ಲ ಮರುಭೂಮಿ ಥರ ಗ್ರೀನರಿ ಇಲ್ಲ. ಆದರೆ ಮಳೆ ಬಂದಾಗ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಅದ್ರ ಮಜಾನೇ ಬೇರೆ. ಏನಂತೀರ? ಆ ಪಕ್ಷಿಗಳ ಸೌಂಡು, ಈ ಥರ ಟ್ರಾವೆಲ್ ಮಾಡ್ತಾ ಇರೋದು ಮಾಡ್ತಿದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಮಂಟಪ ಸಿಕ್ತು. ಇವಾಗ ಟಾರ್ ರೋಡ್ ಮುಗಿತಾ ಇದ್ದಂಗೆ ಮಣ್ ರೋಡ್ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಹೋಗ್ತಾ ಇದ್ರೆ ದೇವಸ್ಥಾನ ಸಿಕ್ಬಿಡೋದು. ಓ ಫೈನಲಿ ಬಂದು ತಲುಪ್ತು ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಬೇಬಲ್ಲಿ ಬಿಟ್ಬಿಟ್ಟು ಬೇಗ ಬರ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಆಗಲೇ 2 ಸರಿ ಬಂದಿದ್ದೀನಿ. ಯಾವಾಗ ಅಂತಂದರೆ 5 ವರ್ಷದ ಹಿಂದೆ. ಇದು ನಾವು RSS ಅಂತ ಹೋಗ್ತಾಯಿದ್ದೋ. ಆವಾಗ ಅಲ್ಲಿ ಮುಖ್ಯ ಶಿಕ್ಷಕ ಶರಣ್ ಶಿಂದೇಜಿ ಇದ್ದರು. ಅವರು ಈ ಜಾಗಕ್ಕೆ 2 ಸರಿ ಕರ್ಕೊಂಬಂದಿದ್ರು. ಒಂಥರ ಚೆನ್ನಾಗಿತ್ತು. ಅವಾಗ ಹುಡುಗರೆಲ್ಲ ಜೊತೆಗೆ ಸಿಗ್ತಾಯಿದ್ದೋ. ನಾನು ಇವಾಗ ಬೇಗ ಎದ್ದೋಳೋದು, ಈ ಥರ ಆ್ಯಕ್ಟಿವಿಟೀಸ್ ಮಾಡೋದೆಲ್ಲ ಕಲ್ತಿದ್ದೀನಿ ಅಂತಂದೆ ಅರ್ಧ RSSನಿಂದನೇ ಬಂದಿರೋದು ನನಗೆ. ಅದಕ್ಕೆ RSSಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೇಳ್ಕೊಟ್ಟಿದೆ RSS ನನಗೆ. ಮೊದಲನೇದಾಗಿ ಶಿಸ್ತು ಅನ್ನೋದು ಕಲಿಸಿದೆ ನನಗೆ. ಬನ್ನಿ ಹೋಗೋಣ. ಅಲ್ಲಿ ಕಾಣಿಸಿದೆಯಲ್ಲ ಬೆಟ್ಟ, ಅದ್ರ ಮೇಲಿರೋದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ಏನಪ್ಪ ಅಂತಂದರೆ ಇದಿಲ್ಲ, ಮೆಟ್ಲೇನೂ ಇಲ್ಲ, ಏನು ಸೇಫ್ಟಿನೂ ಇಲ್ಲ. ನಿಮ್ಮ ಸೇಫ್ಟಿ ನೋಡ್ಕೋಬೇಕಷ್ಟೇ. ಯಾವ್ದಾದ್ರು ಸೈಡಲ್ಲಿ ಯಾವುದಾದ್ರು ನೋಡ್ಕೊಂಡು ಹತ್ತಂಗಿದ್ರೆ ಆರಾಮಾಗಿ ಹತ್ಬೋದು. ನಾವು ಬಂದಾಗೆಲ್ಲ ಅವಾಗ ಆ ಸೈಡಿಂದ ರೂಟ್ ಮಾಡಿದರು, ಇವಾಗ ಈ ಸೈಡಿಂದ ರೂಟ್ ಮಾಡಿಬಿಟ್ಟಿದ್ದಾರೆ. ಬಿಸಿಲು ಆ ಕಡೆ ಹೊಳಿತಾ ಇದ್ರಿಂದ ಈ ಕಡೆ ಸ್ವಲ್ಪ ಫೇಸ್ ಕಾಣಿಸ್ತಾ ಇಲ್ಲ. ಹತ್ತಬೇಕು ಗುರು, ಹತ್ತಬೇಕು, ಗುರಿ ಸಾಗಬೇಕು. ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ, ಜಗ್ಗದೆ ಕುಗ್ಗಿನೆ ಹಿಗ್ಗಿ ನಡೆ ಮುಂದೆ. ಫೈನಲಿ ಬೆಟ್ಟ ಹತ್ತಕ್ಕೆ ಬರ್ತಾ ಇದೀವಿ. ವಾ, ಕೋಲು ಸಿಕ್ಬಿಡ್ತು ಗುರು ಬೆಟ್ಟ ಹತ್ತಕ್ಕೆ. ನೀವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಈ ಥರ ಕೋಲು ಇದೆಲ್ಲ ಇಂಪಾರ್ಟೆಂಟು. ಯಾಕಂದರೆ ಹಾವು ಅದೆಲ್ಲ ಏನಾದರೂ ಇನ್ಸೆಕ್ಟ್ಸು ಪ್ರಾಣಿ ಅದು ಏನಾದ್ರು ಬಂದರೆ ನಿಮ್ಮನ್ನ ಇದರಿಂದ ಕಾಪಾಡುತ್ತೆ. ಒಂಥರ ಸೆಲ್ಫ್ ಡಿಫೆನ್ಸಾಗಿ ಯೂಸ್ ಮಾಡ್ಬೋದು ಇದನ್ನು. ಈ ವಿಡಿಯೋ ಏನಾದರೂ ನಮ್ಮ ಅಮ್ಮ ನೋಡ್ತಿದ್ರೆ ತುಂಬ ಆಶ್ಚರ್ಯ ಆಗೋಗ್ತಾರೆ, ಇವನಿಗೇನು ಇಷ್ಟೊಂದು ಧೈರ್ಯ ಬಂದ್ಬಿಟ್ಟೈತೆ ಅಂತ. ಆ್ಯಕ್ಚುಲಿ ನಮ್ಮ ಅಮ್ಮನೇ ನಂಬಲ್ವೇನೋ ನನ್ನ. ಸೇಫ್ಟಿ ನೋಡ್ಕೊಬರು, ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಯಾವ ಸೈಡಿಂದ ಹತ್ತೋದು? ಆ್ಯಕ್ಚುಲಿ
ಹೇಳ್ಬೇಕು ಅಂದರೆ ಈ ಬೆಟ್ಟನ ಟ್ರೆಕ್ಕಿಂಗ್ನ ಬರೀ ಬೆಟ್ಟ ತಂದ್ಕೊಂಡೇ ಹೋಗಬೇಕು. ನೀವು ಬೇರೆ ಕಡೆ ನೋಡಿರ್ತೀರ, ಚೈನ್ಗಳಿರುತ್ತೆ, ಮೆಟ್ಲುಗಳು ಮಾಡಿರ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಮೆಟ್ಲಾಗಲಿ ಏನೂ ಇಲ್ಲ, ಯಾವುದೇ ರೀತಿಯಾದಂಥ ಸೇಫ್ಟಿ ಇಲ್ಲ. ನೋಡ್ತಾ ಇದ್ದೀರಾ, ಅದ್ರ ಒಳಗಡೆ ಮೇಲ್ಗಡೆ, ಅದರ ಮೇಲ್ಗಡೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ತಣ 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 ತೂಗುರು. ಇಲ್ಲಿ ಪೂಜಾರಿ ಇದ್ದಾರೆ, ಆದರೆ ಅವ್ರು ಯಾವಾಗ ಬರ್ತಾರೆ, ಯಾವಾಗ ಪೂಜೆ ಮಾಡ್ತಾರೆ ಅನ್ನೋದು ಯಾರಿಗೂ ಹೇಳಲ್ಲ. ಬರ್ತಾರೆ, ಪೂಜೆ ಮಾಡ್ತಾರೆ, ಹೋಗ್ತಾರೆ. ನಮ್ಮ RSS ಯಾರು ನೋಡ್ತಾ ಇದ್ದರೆ ತುಂಬ ಖುಷಿ ಪಡ್ತಾರೆ ಅವರೆಲ್ಲ. ನಾವು ಅವಾಗ ಒಂದು 15-20 ಜನ ಹುಡುಗರು ಬಂದು ಟ್ರೆಕ್ಕಿಂಗ್ ಮಾಡ್ತಿದ್ದೋ. ಇವಾಗ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. ಒಂಥರ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ದಂಗೆ ಆಗುತ್ತೆ ಅವ್ರಿಗೆ. ಎಲ್ಲೋ ಕೋಗಿಲೆ ಕೂಗ್ತೈತೆ ಗುರು. ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನನ್ನ ಸಜೆಷನ್ ಏನು ಅಂತಂದರೆ, ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು. ಗೊತ್ತಿಲ್ಲ ಯಾವ ಟೈಮಲ್ಲಿ ಏನು ಬರುತ್ತೋ, ಏನು ಅಟ್ಯಾಕ್ ಮಾಡೋಗುತ್ತೋ ಅಂತ. ಅದರಲ್ಲೂ ಈ ಥರ ಪ್ಲೇಸಲ್ಲಂತೂ ತುಂಬ ಹುಷಾರಾಗಿರಬೇಕು. ನಿಮ್ಗೊಂದು ಸ್ಪಾಟ್ಸ್ ತೋರಿಸ್ತೀನಿ. ಆ್ಯಕ್ಚುಲಿ ಈ ಸ್ಪಾಟ್ ಬಂದು ಡೇಂಜರ್ ಝೋನ್ ಅಂತ ನಾವು ಇಟ್ಟಿರೋದು. ಯಾಕಂದರೆ ಇಲ್ಲಿ ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ನೀವು ಕೆಳಗಡೆ ಬೀಳೋ ಚಾನ್ಸಸ್ ತುಂಬ ಇದೆ. ಬನ್ನಿ ಆ ಸ್ಪಾಟ್ ನೋಡೋಣ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ಸ್ಪಾಟ್ ಇದು. ನೋಡಿ, ಮಳೆ ಬಂದು ಎಷ್ಟು ಸ್ಲಿಪ್ಪರಿ ಆಗಿದೆ. ಆದರೆ ಇವಾಗ ಅಷ್ಟೊಂದು ಸ್ಲಿಪ್ಪರಿ ಆಗಿಲ್ಲ. ಬೇಸಿಗೆ ಕಾಲ ಆಗಿರೋದ್ರಿಂದ ಕೈಗಳು ಸ್ವಲ್ಪ ಹಾರ್ಡ್ ಇರುತ್ತೆ, ನೈಸ್ ಇರೋಲ್ಲ. ಪರವಾಗಿಲ್ಲ. ಈಗ ಸ್ವಲ್ಪ ಕಾಲಿಟ್ಕೊಳ್ಳೋಕ್ಕೆ, ಇಲ್ಲಾಂದರೆ ಹಿಡ್ಕೊಳ್ಳೋಕ್ಕೆ ಸ್ವಲ್ಪ ಇದು ಮಾಡಿದ್ದಾರೆ. ಅವಾಗ ಇದೆಲ್ಲ ಯಾವುದೂ ಇರಲಿಲ್ಲ. ಇದನ್ನು ಡೇಂಜರ್ ಸ್ಪಾಟ್ ಅಂತ ಕರಿತೀವಿ ನಾವು. ಮತ್ತು ವ್ಯೂ ನೋಡಿ ಈ ಥರ ಕಾಣಿಸುತ್ತೆ. ಡೇಂಜರ್ ಸ್ಪಾಟ್ ಹತ್ತೋಣ ಬನ್ನಿ. ಅದರಲ್ಲಿ ಕ್ಯಾಮ್ರಾಕ್ಕೆ ಬೇರೆ ಕ್ಯಾರಿ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಕೈಲಿ ಹಿಡ್ಕೊಳ್ಳೋಕೆ ಬಿಟ್ಟರೆ ಬೇರೆ ಆಪ್ಷನ್ಸ್ ಯಾವುದೂ ಇಲ್ಲ. ಹುಷಾರಾಗಿರಬೇಕು ನಾನು. ಇದೊಂದು ಜಾಗ ಹತ್ಬಿಟ್ರೆ ಇನ್ನು ಈಸಿಯಾಗಿ ಇಳಿಬೋದು. ಶೂ ಬಿಚ್ಚೋಣ, ಅಂದರೆ ಸ್ಲಿಪ್ಪರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಶೂ ಬಿಚ್ಚಾಯಿತು, ಇವಾಗ ಹುಷಾರಾಗತ್ತಣ. ಜೈ ಆಂಜನೇಯ, ಜೈ ಬಜರಂಗಬಲಿ. ಸೇಫ್ಟಿ ಇಸ್ ಇಂಪಾರ್ಟೆಂಟ್ ಗಾಯ್ಸ್, ಸೇಫ್ಟಿ. ಮನೇಲಿ ಅಮ್ಮ ಕಾಯ್ತಿರ್ತಾರೆ ನೋಡಿ. ಶೂ ಬಿಚ್ಚಾದ್ಮೇಲೆ ಸ್ವಲ್ಪ ಆರಾಮಾಗಿ ಹತ್ಬೋದು. ಇದನ್ನು ನೀವು ನಿಂತ್ಕೊಂಡಂತೂ ಹತ್ತಕ್ಕಾಗಲ್ಲ, ಇದೇ ಥರ ಹತ್ತಬೇಕು ಹುಷಾರಾಗೆ. ಪ್ರಕೃತಿ ನಮಗೆ ತುಂಬ ಪಾಠ ಕಲಿಸುತ್ತೆ. ಎಷ್ಟು ಪಾಠ ಕಲಿಸುತ್ತೆ ಅಂದರೆ ತುಂಬ. ಒಂದು ಕ್ಷಣದಲ್ಲಿ ನೀವು ಯಾವ ಮಾಡಿದ್ರು ಏನು ಬೇಕಾದರೂ ಆಗ್ಬೋದು. ಡೇಂಜರ್ ಝೋನ್ ಹತ್ಬಿಟ್ಟು
ನಾವೆಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ನಮ್ಗೆ ಒಳ್ಳೆಯದು. ನನ್ನ ಫ್ರೆಂಡ್ಸೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಪಡ್ತಾರೆ, ಏನೇನು ಹೊಸದಾಗಿ ಏನೇನು ಮಾಡ್ತಾಯಿದ್ದಾನೆ ಅಂತ. ಬೆಟ್ಟ ಹತ್ತಿ ಟ್ರೆಕ್ಕಿಂಗ್ ಮಾಡೋದು ಬೆಳಗ್ಗೆ ತುಂಬ ಚೆನ್ನಾಗಿದೆ. ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, ಒಂದು 45 ಮಿನಿಟ್ಸಲ್ಲಿ ನೀವು ಬೆಟ್ಟ ಹತ್ಬಿಡ್ಬೋದು. ಮೇಲ್ಗಡೆ ವ್ಯೂ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದೂರ ಅಷ್ಟೇ ಬಂದ್ಬಿಟ್ಟು ಪಾಯಿಂಟ್ಗೆ ಹತ್ಬೇಕಾದ್ರೆ ಭಯ ಗುರು. ಚಿಕ್ಕ ಚಿಕ್ಕ ಆಪರಣಿ ಎಲ್ಲ ಸೈಡಲ್ಲೇ ಓಡಾಡ್ತೈತೆ. ಆ್ಯಕ್ಚುಲಿ ಒಬ್ಬೊಬ್ಬರು ಬಂದರೆ ತುಂಬ ಭಯ ಆಗುತ್ತೆ, ಆದರೆ ಹುಡುಗರ ಜೊತೆ ಬಂದರೆ ಮತ್ತು ಫ್ರೆಂಡ್ಸ್ ಜೊತೆ ಬಂದರೆ ಸ್ವಲ್ಪ ಧೈರ್ಯ ಇರುತ್ತೆ. ನಾನು ಬಿಡಿ, ನನಗೆ ಬಂಡೇರಿಯ ನನಗೆ. ಕೆಳಗಡೆಯಿಂದ ಹತ್ಕೊಂಡ್ಬಂದಿದ್ದೀವಿ, ಅಲ್ಲಿಂದ ಆ ಮನೆ ಕಾಣಿಸ್ತೈತಲ್ಲ ಅಲ್ಲಿಂದ. ಆ್ಯಕ್ಚುಲಿ ಸೌಂಡ್ ಜಾಸ್ತಿ ಇಲ್ಲಿ, ಕೇಳಿಸ್ಕೊಳ್ಳಿ. ಅಲ್ವಾ, ಸೌಂಡ್ ಜಾಸ್ತಿ. ವ್ಯೂ ಪಾಯಿಂಟ್ಸ್ ಹತ್ತಿರ ಬರ್ತಾಯಿದೆ. ಇಡೀ ಹತ್ತೂರನ್ನ ಒಂದೇ ಜಾಗದಲ್ಲಿ ನಿಂತ್ಕೊಂಡು ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿ ರೋಡ್ ಕೂಡ ಮಾಡಿದ್ದಾರೆ, ಈಗ ಮಾಡಿರ್ಬೋದು. ನಾವು 5 ವರ್ಷದಿಂದ ಬಂದಾಗ ಯಾವುದೂ ಇರಲಿಲ್ಲ, ಮೋಸ್ಟ್ಲಿ ಈಗಲೂ ಆಗಲಿರ್ಬೋದು ಅಂತ ನಾನು ಹಂಗೆ ಬೆಟ್ಟ ಹತ್ಕೊಂಡ್ಬಂದ್ಬಿಟ್ಟೆ. ನೀವು ಈ ರೋಡಲ್ಲಿ ಬಂದರೆ ನಿಮಗೆ ಸೇಫ್ಟಿ ಇರುತ್ತೆ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾವ ರೂಟಿಂದ ಬರುತ್ತೆ ಈ ರೋಡು ಅಂತ, ನೀವು ವಿಚಾರಿಸ್ಕೊಂಡು ಬರ್ಬೋದು. ಈಗ ರೋಡ್ ತೋರಿಸ್ತೀನಿ ನೋಡಿ. ರೋಡ್ ಮಾಡಿದ್ದಾರೆ, ನೀವು ಕಾರಲ್ಲಿ ಬರ್ಬೋದು, ಬೈಕಲ್ಲಿ ಬರ್ಬೋದು, ಇಲ್ಲ ನಿಮ್ಗೆ ಇಷ್ಟ ಏನಂತಲ್ಲಿ ಬರುತ್ತೋ ಅದ್ರಲ್ಲಿ ಬರ್ಬೋದು. ಸೇಫ್ಟಿ ಇರುತ್ತೆ. ದೇವಸ್ಥಾನದ್ದು ಮೇಲ್ಗಡೆ ಶೀಟೆಲ್ಲ ಹಾಕಿರೋದು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಮುಂಚೆಲ್ಲ ಇಲ್ಲಿ ರೋಡ್ ಮಾಡಿರಲಿಲ್ಲ, ಇವಾಗ ಡೆವಲಪ್ ಮಾಡಿದ್ದಾರೆ. ಒಂಥರ ಚೆನ್ನಾಗಿರುತ್ತೆ ವೀಕೆಂಡಲ್ಲಿ ಬರೋಕ್ಕೆ. ಸುತ್ತಮುತ್ತ ಕಾಡು ಅನ್ನೋದಕ್ಕಿಂತ ಮೊದಲು ಕಾಡಿತ್ತು, ಈಗ ಊರ ಜನ ಎಲ್ಲ ಮನೆ ಮಾಡಿಕೊಂಡು ಹೊಲ ಗದ್ದೆಯಲ್ಲಿ ಬೆಳೆ ಬೆಳೀತಾ ಆರಾಮಾಗಿದ್ದಾರೆ. ನನ್ನ ಫಸ್ಟ್ ವೀಡಿಯೋ ನಮ್ಮ ಬಾಸ್ ಆಶೀರ್ವಾದ ತೊಗೊಂಡು ಸ್ಟಾರ್ಟ್ ಮಾಡೋಣ ಅಂತ ಇತ್ತು. ಫಸ್ಟ್ ವೀಡಿಯೋ ಬಾಸ್ ಮಾಡ್ದಂಗೆ ಆಗೋಯ್ತು. ನಾನು ಬಾಸ್ ಬರ್ತಿದ್ದೀನಿ. ಈ ದೇವಸ್ಥಾನದ ಹೆಸರು ಒಂದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಕ್ಷೇತ್ರ ಮುತ್ತತ್ತೀರಾಯ ಸ್ವಾಮಿ ಬೆಟ್ಟ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಫುಲ್ ಖುಷಿ ಆಗ್ತಿದೆ ಈ ಥರ ದೇವಸ್ಥಾನ ನೋಡ್ತಾ, ಇಲ್ಲೆಲ್ಲ ಓಡಾಡ್ತಾ ತುಂಬ ಖುಷಿ ಆಗ್ತಿದೆ. ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮೆಡಿಟೇಷನ್ ಮಾಡಿ ಆಮೇಲೆ ಹೊರಡೋಣ. ಆ್ಯಕ್ಚುಲಿ ಇನ್ನೂ ಜಾಗ ತೋರಿಸ್ಬೇಕು ನಿಮಗೆ. ಮತ್ತು ಇಲ್ಲಿ ಫ್ಯಾಮಿಲಿ ಜೊತೆ ಬಂದಾಗ ಕೂತ್ಕೊಂಡು ಊಟ ಮಾಡೋಕ್ಕೆ, ಹರಟೆ ಹೊಡಿಯೋಕ್ಕೆ, ಮತ್ತು ಏನಾದರೂ ಸೆಲೆಬ್ರೇಟ್ ಮಾಡೋಕ್ಕೆ ಈ ಜಾಗ ತುಂಬ ಚೆನ್ನಾಗಿದೆ. ಕಂಫರ್ಟೇಬಲ್ ಪ್ಲೇಸ್ ಇದು ನೋಡಿ. ಫಂಕ್ಷನ್ ಮಾಡ್ಬೋದು,
ಇಲ್ಲ ನಿಮ್ಮ ಫ್ರೆಂಡ್ಸ್ ಬರ್ತಡೇ ಇದ್ದರೆ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಬೋದು. ಹೆಂಗೋ ದೇವ್ರ ದರ್ಶನ ಮಾಡ್ದಂಗೆ ಆಗುತ್ತೆ, ಬರ್ತಡೇ ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಇಲ್ಲಿ ಮಲ್ಕೋಬೋದು, ಎಷ್ಟು ಬೇಕಾದರೂ ಮಲ್ಕೋಬೋದು, ನೀವು ಎಷ್ಟೊತ್ತು ಬೇಕಾದರೂ ಇರ್ಬೋದು. ಯಾರು ನಿಮ್ಮನ್ನ ಏನು ಕೇಳಲ್ಲ, ಯಾಕಂದರೆ ನಮ್ಮ ಹಳ್ಳಿ ಅಷ್ಟೊಂದು ಒಳ್ಳೆಯದು. ಇಲ್ಲಿ ಇದು ಕಾಣಿಸಿದೆ ಗೊತ್ತಾ, ಮೇಲ್ಗಡೆ ಲೈಟ್ ಕಂಬ, ಅದು ನಮ್ಮನೆ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಇದೆ. ಅಲ್ಲಿವರೆಗೂ ಕಾಣಿಸುತ್ತೆ ಈ ಬೆಳಕು. ಸುತ್ತಮುತ್ತ ಎಷ್ಟು ಊರಿದೆ, 116 ಊರುಗಳಿದೆಯಲ್ಲ, ಆ 16 ಊರಿಗೂ ಈ ದೀಪ ಕಾಣಿಸ್ತಾ ಇರುತ್ತೆ. ಕೆಳಗಡೆಯಿಂದ ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದೆ, ಆದರೆ ನಾನೇ ಬಂದು ನೋಡಿದಾಗ ಓ ಸುಮ್ಮನೆ ಲೈಟ್ ಉರಿತಾ ಇದೆ, ಯಾರೋ ದೀಪ ಅನ್ಸಿರ್ತಾರೆ ಅಂತೆಲ್ಲ ಅನ್ಕೋತಾ ಇದೆ. ಇಲ್ಲಿ ನೋಡ್ರೆ ಬಂದು ಲೈಟ್ ಕಂಬ, ಅವಾಗ ಬಂದು ನೋಡಿ ಶಾಕ್ ಆಗೋಯ್ತು. ಒಂಥರ ಚೆನ್ನಾಗಿತ್ತು ಅವಾಗ ಚಿಕ್ಕ ವಯಸ್ಸಲ್ಲಿ. ಕಷ್ಟ ಯಾವುದು ಸುಖ ಯಾವುದು ಏನೂ ಗೊತ್ತಾಗ್ತಿರ್ಲಿಲ್ಲ. ಬರೀ ಹುಡುಗರ ಜೊತೆ ಹರಟೆ ಹೊಡಿಯೋದು, ಕ್ರಿಕೆಟ್ ಆಡೋದು, ಇದೇ ಲೈಫ್ ಆಗೋಗಿತ್ತು. ಬೆಳೀತಾ ಬೆಳೀತಾ ಲೈಫ್ ಏನು ಅಂತ ಅರ್ಥ ಆಗ್ತಾ ನಮ್ಮ ಖುಷಿನ ನಾನು ಹುಡ್ಕೊಳ್ಳೋ ಹಾದಿಯಲ್ಲಿ ಶ್ರೀ ಗುರು ಚರಣ ಸರೋಜ ರಜ ನಿಜಮನ ಮುಕುರು ಸುಧಾರಿ ಬರನೌ ರಘುಬರ ಬಿಮಲ್ ಜಸು जो दायक फल चारे बुद्धिहीन तनु जानिके सुमिरो पवन कुमार बल बुद्धि विद्या देव मोहि हरहु कलेश विकार। जय हनुमान ज्ञान गुण सागर जय कपी सति लोक उजागर रामदूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन बरन विराज सुबेसा कानन कुंडल कुंचित केसा हाथी वज्र और ध्वजा विराजे कांधे मूंज जनेऊ साजे शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम। ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಒಂದು ಹೊಸ ಜಾಗ ನೋಡೋಕೆ ಬಂದಾಗ ಆ್ಯಕ್ಚುಲಿ ನೀವೇನಾದ್ರು ತಿನ್ನೋಕ್ಕಾಗಲಿ, ಏನಾದ್ರು ಸ್ಪೆಂಡ್ ಮಾಡೋಕ್ಕಾಗಲಿ, ನೀವೇನಾದ್ರು ಪ್ಲಾಸ್ಟಿಕ್ ಐಟಮ್ಸ್ ತೊಗೊಂಬಂದೇ ಇರ್ತೀರ, ಅದನ್ನು ತಿರ್ಗಾ ವಾಪಸ್ ನೀವು ಮನೆಗೆ ತೊಗೊಂಡೋಗಿ ಅದನ್ನು ಸೂಟೇಬಲ್ ಜಾಗಕ್ಕೆ ತಲುಪಿಸೋದು ಬೆಟರ್ ಅಂತ ಅಂತೀನಿ. ನಾನು ಅಷ್ಟೇ ನನ್ನ ಯೂಸ್ ಮಾಡಿರೋ ಪ್ಲಾಸ್ಟಿಕ್ ಐಟಮ್ಸ್ನೆಲ್ಲ ತೊಗೊಂಡಿದ್ದೀನಿ, ವಾಪಸ್ ಮನೆಗೆ ಎತ್ಕೊಂಡು ಹೋಗ್ತೀನಿ. ಅಲ್ಲಿ ಸೂಟೇಬಲ್ ಜಾಗಕ್ಕೆ ಇದನ್ನು ತಲುಪಿಸ್ತೀನಿ. ಮತ್ತು ಜನಗಳಿಗೆ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಹೊಸ ಜಾಗ ನೋಡೋಕೆ ಬಂದಾಗ ಈ ಥರ ಎಲ್ಲ ಹಾಳು ಮಾಡೋಕ್ಕೆ ಹೋಗ್ಬಿಡಿ ಪ್ಲಾಸ್ಟಿಕ್ ಐಟಮ್ಸ್ನ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಾನೇನಾದ್ರು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ನ ತಿಳಿಸಿ. ಇದೇ ರೀತಿ ಮುಂದಿನ ವಿಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು ಕರ್ನಾಟಕ.